2.5 ವರ್ಷದಿಂದ ಸ್ವಲ್ಪನೇ ದುಡ್ಡು ಜೋಡಿಸಿಟ್ಬಿಟ್ಟು ನನ್ನ ಪ್ಲಾಟಿನ ಬಂದುಬಿಟ್ಟು ಟ್ರಾವೆಲಿಂಗ್ ಪ್ಲಾಟಿನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇತ್ತು. ಆ ಟಾಪ್ ರ್ಯಾಕ್ ಆಗಲಿ, ಆ ಸ್ಯಾಡಲ್ಸ್ ಆಗಲಿ, ಆ ಕ್ರ್ಯಾಶ್ ಗಾರ್ಡ್ ಆಗಲಿ, ಗಾಡಿ ಲುಕ್ ಆಗಲಿ, ಸ್ಟಿಕರಿಂಗ್ ಆಗಲಿ ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇರುತ್ತೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆ ಇರುತ್ತೆ. ಅವರಿಗೆಲ್ಲ ನಾನು ಹೇಳೋದು ಒಂದೇ, ನಿಮ್ಮ ಹತ್ರ ಇರೋ ಗಾಡಿಯಲ್ಲಿ ನೀವು ಟ್ರಾವೆಲ್ ಮಾಡಿ, ಖಂಡಿತ ಒಂದಲ್ಲ ಒಂದಿನ ನಮ್ಮ ಕನ್ನಡದವ್ರು ಬೆಳೆಸ್ತಾರೆ. ನಾವು ಹುಡುಗರೆಲ್ಲ ಹೇಗಪ್ಪ ಅಂತ ಹೇಳಿದ್ರೆ, ಒಂದ್ಸಲ ಇಷ್ಟಪಟ್ಟಿರೋ ಗಾಡಿನ ತೊಗೊಂಡ್ಬಿಟ್ವಿ ಅಂತ ಹೇಳಿದ್ರೆ ರಾಣಿ ಥರ ನೋಡ್ಕೊತೀವಿ. ಎಲ್ಲರೂ ಬ್ರೋ ನೀವು ಯಾವ ಊರು ಅಂತ ಕೇಳ್ತೀರಾ. ನಮ್ಮೂರು ಬಂದುಬಿಟ್ಟು ಚಿಕ್ಕಮಂಗ್ಳೂರು ಹುಡುಗ. ಆದಷ್ಟು ಸಪೋರ್ಟ್ ಮಾಡಿ. ನನ್ನ ಇನ್ಸ್ಪಿರೇಷನ್, ನನ್ನ ಟಿಪಿಕಲ್ ಕನ್ನಡಿಗ ಅಣ್ಣ ಬಂದುಬಿಟ್ಟು ಆದಷ್ಟು ಕಂಟೆಂಟ್ ಕ್ರಿಯೇಟರ್ಸು ಸಪೋರ್ಟ್ ಮಾಡ್ತಿದ್ದಾರೆ. ಇದೇ ರೀತಿ ಸಪೋರ್ಟ್ ಇರಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬಿಡ್ಕೊತೀನಿ. ಈಗಿನ ಏಜಲ್ಲಿ ಎಲ್ಲ ಹುಡುಗಿರನ್ನ ಲವ್ ಮಾಡ್ತಾರೆ. ನಾನು ಹುಡುಗಿರ್ಕಿಂತ ಒಂದು ಪಟ್ಟಾಗೆ ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ. ಪ್ರತಿ ಸಲ ರೈಡಿಗೆ ಹೋಗ್ಬೇಕಾದ್ರೆ ನಾನು ಬೈಕ್ ಜೊತೆ ಮಾತಾಡ್ತೀನಿ. ಒಂದೊಂದು ಫಾಲೋ ಬಂದುಬಿಟ್ಟು ನನಗೆ ಮುಂದೆ ರೈಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹೇಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಫೇವ್ರೇಟ್ ಗಾಡಿ ಯಾವುದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆದಷ್ಟು ಬೇಗ ಆ ಗಾಡಿ ನಿಮಗೂ ಬಂದುಬಿಟ್ಟು ಸಿಗಲಿ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಬಿಡ್ಕೊತೀನಿ.